ಸ್ನೇಹಿತರೆ, ನಿಮಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಅದು ಭಾರತದ ಚರಿತ್ರೆಯಲ್ಲಿ ವಿಶಿಷ್ಟವಾದ ಸ್ಥಾನವನ್ನ ಪಡ್ಕೊಂಡಿರೋ ಸ್ಥಳ. ಅಲ್ಲಿನ ಕಲ್ಲುಗಳಲ್ಲಿ ವಿಜಯದ ಸಂಕೇತವಿದೆ, ಶಿಲ್ಪಕಲೆಗಳ ನವಿರಾದ ಸ್ಪರ್ಶವಿದೆ. ಶೌರ್ಯ ಸಾಹಸದ ಕಥೆಗಳನ್ನ ಮಾತ್ರವಲ್ಲ, ತನ್ನ ಮೇಲಾದ ದಾಳಿಯ ಕಥೆಯನ್ನು ಕೂಡ ಆ ಸ್ಥಳ ನಮ್ಮೆದುರು ಬಿಚ್ಚಿಡುತ್ತೆ. ಅಷ್ಟಕ್ಕೂ ಆ ಸ್ಥಳ ಯಾವುದು ಅಂತೀರಾ? ಅದುವೇ ಕನ್ನಡ ನಾಡಿನ ಹೆಮ್ಮೆಯ ಸಂಸ್ಥಾನವಾದ ವಿಜಯನಗರ ಸಾಮ್ರಾಜ್ಯ ವೈಭವದಿಂದ ಮೆರೆದಾಡಿದ ಸ್ಥಳವಾದ ಹಂಪಿ. ಹಂಪಿ ಅಂದ ತಕ್ಷಣ ನೀವೆಲ್ಲ ವಿರೂಪಾಕ್ಷ ದೇವಾಲಯ, ಅಲ್ಲಿನ ರಥವನ್ನ ನೆನಪು ಮಾಡ್ಕೊಳ್ತೀರಾ. ಆದ್ರೆ ಹಂಪಿಯಲ್ಲಿ ನೋಡೋದಕ್ಕೆ ಸಾಕಷ್ಟು ಸ್ಥಳಗಳಿವೆ. ಅದರಲ್ಲೂ ಈ ಸ್ಥಳಕ್ಕೆ ಭೇಟಿ ನೀಡಿದ್ರೆ ನೀವು ಖಂಡಿತ ಹುಬ್ಬೇರಿಸ್ತೀರಿ. ಹಾಗಾದ್ರೆ ಆ ಸ್ಥಳ ಯಾವುದು, ಅಲ್ಲಿನ ವಿಶೇಷತೆಗಳೇನು, ಇವೆಲ್ಲವನ್ನು ತಿಳ್ಕೊಂಡು ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಂಪಿ ನೋಡಿದಷ್ಟು ಮುಗಿಯದ ಸೌಂದರ್ಯದ ಖನಿಯದು. ತುಂಗಭದ್ರೆ ಹರಿಯುವ ಈ ಪ್ರದೇಶ ಪೌರಾಣಿಕವಾಗಿ ಹಾಗೂ ಐತಿಹಾಸಿಕವಾಗಿ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಅದರಲ್ಲೂ ಹಂಪಿಯಲ್ಲಿರುವ ಗಜಶಾಲೆಯಂತೂ ವಿಜಯನಗರ ಸಾಮ್ರಾಜ್ಯದ ಗತ ವೈಭವದ ಭಾಗವೆಂದೇ ಗುರುತಿಸಿಕೊಂಡಿದೆ. ಕಮಲಮಹಲ್ ಸಮೀಪದಲ್ಲಿ ಈ ಗಜಶಾಲೆಯು ಕಂಡುಬರುತ್ತೆ. ವಿಶಾಲವಾದ ಪ್ರದೇಶದಲ್ಲಿರೋ ಈ ಗಜಶಾಲೆಯನ್ನ 14 ಅಥವಾ 15ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಲಾಗುತ್ತೆ. ಹಿಂದೂ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಯ ಸಮ್ಮಿಳಿತವನ್ನ ಹೊಂದಿರುವ ಈ ಗಜಶಾಲೆಯ ನಿರ್ಮಾಣದ ಹಿಂದೆ ಒಂದು ಉದ್ದೇಶ ಕೂಡ ಇದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಮಹಾನವಮಿ ದಿಬ್ಬದ ಬಳಿ ನವರಾತ್ರಿ ಉತ್ಸವವನ್ನ ನಡೆಸಲಾಗ್ತಿತ್ತು. ಆ ಸಮಯದಲ್ಲಿ ಆನೆಗಳನ್ನ ಕೂಡ ಅಲಂಕರಿಸಿ ಮೆರವಣಿಗೆ ಮಾಡಲಾಗ್ತಿತ್ತು. ನವರಾತ್ರಿ ಉತ್ಸವದಲ್ಲಿ ಭಾಗವಹಿಸುವ ಆನೆಗಳಿಗೆ ವಿಶೇಷ ತರಬೇತಿಯನ್ನ ನೀಡಲಾಗ್ತಿತ್ತು. ಹೀಗಾಗಿ ಉತ್ಸವದ ಆನೆಗಳ ವಾಸಕ್ಕೆಂದೇ ಈ ಬೃಹದಾಕಾರದ ಕಟ್ಟಡವನ್ನ ನಿರ್ಮಿಸಿದ್ರು ಅಂತ ಹೇಳಲಾಗುತ್ತೆ. ಇಂದಿಗೂ ಕೂಡ ನಮ್ಮ ಮೈಸೂರಿನಲ್ಲಿ ನಡೆಯೋ ದಸರಾ ಉತ್ಸವಕ್ಕೆ ವಿಜಯನಗರವೇ ಮೂಲ ಪ್ರೇರಣೆಯಾಗಿದೆ. ಅಂದಹಾಗೆ ಅಂದಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದವರ ಬಳಿ ಸುಮಾರು 10,000ಕ್ಕೂ ಹೆಚ್ಚು ಆನೆಗಳಿದ್ವಂತೆ. ಅವುಗಳಲ್ಲಿ ಪಟ್ಟದಾನೆ ಸೇರಿದಂತೆ ನವರಾತ್ರಿ ಉತ್ಸವದಲ್ಲಿ ಭಾಗವಹಿಸುತ್ತಿದ್ದ ಒಟ್ಟು 10 ಆನೆಗಳಿಗೆ ಈ ಗಜಶಾಲೆಯಲ್ಲಿ ತಂಗಲು ವ್ಯವಸ್ಥೆ ಮಾಡಲಾಗಿತ್ತು. ಪಟ್ಟದಾನೆ ಹಾಗೂ ಉತ್ಸವದಲ್ಲಿ ಮೆರವಣಿಗೆ ಹೋಗುವ ಆನೆ ಅಂದ್ರೆ ಸುಮ್ನೆನಾ? ಅದಕ್ಕೂ ಕೂಡ ಸಾಕಷ್ಟು ರಾಜೋಪಚಾರ ಆಗ್ಬೇಕಲ್ವಾ? ಹೀಗಾಗಿ ಈ ಗಜಶಾಲೆಯ ನಿರ್ಮಾಣ ಕೂಡ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ. ಆನೆಗಳನ್ನ ಕಟ್ಟಿ ಹಾಕೋ ಸ್ಥಳ ಅಂತ ಹೇಗೋ ಈ ಕಟ್ಟಡವನ್ನ ನಿರ್ಮಿಸಿಲ್ಲ. ಬದಲಾಗಿ ಸಾಕಷ್ಟು ಕಲಾ ಕೆತ್ತನೆಗಳನ್ನ ಕೂಡ ಈ ಗಜಶಾಲೆಯ ಒಳಭಾಗದ ಮೇಲ್ಛಾವಣಿಯಲ್ಲಿ ಕೆತ್ತಲಾಗಿದೆ. ಆನೆಗಳು ವಿಶ್ರಾಂತಿ ಪಡೆದುಕೊಳ್ಳೋಕೆ ಎಂದೇ ಬಹು ಅಗಲ ಮತ್ತು ಎತ್ತರವಾದ ಕೋಣೆಗಳನ್ನ ಕಟ್ಟಲಾಗಿದ್ದು, ಈ ಗಜಶಾಲೆಯನ್ನ ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿರ್ಮಿಸಲಾಗಿದೆ. ಒಂದೊಂದು ಕೊಠಡಿಯ ಮೇಲ್ಭಾಗದಲ್ಲೂ ಕೂಡ ಬೇರೆ ಬೇರೆ ಬಗೆಯ ಆಕೃತಿಗಳನ್ನ ಚಿತ್ರಿಸಲಾಗಿದೆ. ಸಿಲಿಂಡರ್ ಆಕೃತಿ, ಅಷ್ಟಭುಜಾಕೃತಿ, ಷಟ್ಕೋನ, ಹೂವಿನ ಎಸಳಿನ ಆಕೃತಿ, ಹೀಗೆ ಒಂದೊಂದು ಕೋಣೆಯ ಮೇಲ್ಛಾವಣಿಯೂ ಒಂದೊಂದು ಬಗೆಯ ಆಕೃತಿಯನ್ನ ಹೊಂದಿದೆ. ಗಜಶಾಲೆಯ ಬುರುಜುಗಳ ಮಧ್ಯದಲ್ಲಿ ಸೈನಿಕರು ಕಾವಲು ಕಾಯೋಕೆಂದೇ ಕಾವಲು ಗೋಪುರವನ್ನ ಕೂಡ ನಿರ್ಮಿಸಲಾಗಿತ್ತು. ಆದ್ರೆ ಹಂಪಿಯ ಮೇಲಾದ ದಾಳಿಯಿಂದಾಗಿ ಈ ಸ್ಥಳವು ಕೂಡ ಹಾನಿಗೊಳಗಾಗಿದೆ. ಈ ಗಜಶಾಲೆಯ ಪಕ್ಕದಲ್ಲೇ ಆನೆಯನ್ನ ನೋಡಿಕೊಳ್ತಿದ್ದ ಮಾವುತರಿಗೆಂದೇ ನಿರ್ಮಿತವಾದ ಕೊಠಡಿಗಳಿದ್ದು, ಪ್ರಸ್ತುತ ಮಾವುತರು ತಂಗುತ್ತಿದ್ದ ಸ್ಥಳವನ್ನ ಮ್ಯೂಸಿಯಂ ಆಗಿ ಪರಿವರ್ತಿಸಲಾಗಿದೆ. ಮಾವುತರು ಉಳಿದುಕೊಳ್ತಿದ್ದ ಸ್ಥಳವು ಕೂಡ ಅತ್ಯಂತ ಸುಂದರ ಕೆತ್ತನೆಗಳನ್ನ ಹೊಂದಿದ್ದು, ಈ ಸ್ಥಳಕ್ಕೆ ಹೋದ್ರೆ ರಾಯಲ್ ಅನುಭವ ನಮ್ಮದಾಗುತ್ತೆ. ವಿಶಾಲವಾದ ಜಾಗದಲ್ಲಿರುವ ಗಜಶಾಲೆಯ ಬಳಿ ಹುಲ್ಲುಹಾಸುಗಳಿದ್ದು, ಮರದ ನೆರಳಿನಲ್ಲಿ ಕುಳಿತು ವಿಶ್ರಾಂತಿಯನ್ನ ಕೂಡ ಪಡೆಯಬಹುದಾಗಿದೆ. ಗಜಶಾಲೆಯ ಪಕ್ಕದಲ್ಲೇ ಪಾರ್ಶ್ವನಾಥ ದೇವಾಲಯ, ರಂಗ ದೇವಾಲಯಗಳಿದ್ದು ಈ ಸ್ಥಳಕ್ಕೂ ಕೂಡ ಭೇಟಿ ನೀಡಿ ಬರಬಹುದಾಗಿದೆ. ಬೆಳಗ್ಗೆ 6:30ರಿಂದ ಸಾಯಂಕಾಲ 5:30ರವರೆಗೆ ಈ ಸ್ಥಳವನ್ನ ನೋಡಬಹುದಾಗಿದ್ದು, ಗಜಶಾಲೆ ಹಾಗೂ ಕಮಲಮಹಲನ್ನ ಕೂಡ ನೋಡೋದಕ್ಕೆ ಕೌಂಟರ್ ಬಳಿ ಟಿಕೆಟ್ ಅನ್ನ ತಗೊಳ್ಬೇಕಾಗುತ್ತೆ. ಇಲ್ಲಿಗೆ ಭೇಟಿ ನೀಡಿದ್ರೆ ವಿಜಯನಗರ ಅರಸರ ಇನ್ನಷ್ಟು ಸ್ಥಳಗಳನ್ನ ನೋಡಿ ಖುಷಿ ಪಡಬಹುದಾಗಿದೆ. ಸಾಧ್ಯವಾದ್ರೆ ಜೀವಮಾನದಲ್ಲೊಮ್ಮೆ ಹಂಪಿಗೆ ಭೇಟಿ ನೀಡಿ ಬನ್ನಿ. ನಾವೀಗಾಗಲೇ ಹಂಪಿಯ ವಿರೂಪಾಕ್ಷ ದೇವಾಲಯದ ವಿಸ್ಮಯದ ಕುರಿತಾಗಿ, ಕಲ್ಲಿನ ರಥದ ಬಗ್ಗೆ
ಹಂಪಿಯ ನರಸಿಂಹನ ವಿಗ್ರಹ, ರಾಣಿಯರ ಸ್ನಾನಗೃಹ, ಕಮಲ ಮಹಲ್, ಮಹಾನವಮಿ ದಿಬ್ಬದ ಕುರಿತಾಗಿ ವಿಶೇಷ ಮಾಹಿತಿಯುಳ್ಳ ವಿಡಿಯೋ ಮಾಡಿದ್ದೀವಿ. ಹೀಗಾಗಿ ಆ ವಿಡಿಯೋಗಳನ್ನ ನೋಡಿದ್ರೆ ಆ ಸ್ಥಳಗಳ ವಿಶೇಷತೆ ಬಗ್ಗೆ ನಿಮಗೆ ಸವಿಸ್ತಾರವಾದ ಮಾಹಿತಿ ದೊರೆಯುತ್ತೆ. ಸ್ನೇಹಿತರೆ, ದಯವಿಟ್ಟು ಯಾವುದೇ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದ್ರೂ ಅಲ್ಲಿನ ಕಟ್ಟಡಗಳ ಮೇಲೆ ಗೀಚೋದಾಗ್ಲಿ ಅಥವಾ ಆ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಎಸೆದು ಬರುವ ಕೆಲಸವನ್ನ ಮಾಡಬೇಡಿ ಅನ್ನೋ ಮನವಿಯನ್ನ ಮಾಡ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.